ಚುನಾವಣೆ ಪೂರ್ವಭಾವಿ ಸಭೆ ರಾಜೀವ್ ಗೌಡರನ್ನ ನೆನೆದು ಭಾವುಕರಾದ ಸಹನಾ ರಾಜೀವ್ ಗೌಡ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರ ಮತಯಾಚನೆ. ಶಿಡ್ಲಘಟ್ಟ ಫೆಬ್ರವರಿ 1ರಂದು ನಡೆಯಲಿರುವ ಚೀಮೂಲ್ ಚುನಾವಣೆ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಡೆಲಿಗೇಟ್ಸ್ಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಮಾತನಾಡಿದ ಸಹನಾ ರಾಜೀವ್ ಗೌಡ ಅವರು ಜಂಗಮಕೋಟೆ ಭಾಗದಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಬಿ ರಾಮಯ್ಯ ಅವರ ಸುಪುತ್ರರಾದ ಶ್ರೀನಿವಾಸ ರಾಮಯ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಅದೇ ರೀತಿ ಶಿಡ್ಲಘಟ್ಟ ಭಾಗಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಉಸಿರಾಗಿಸಿಕೊಂಡಂತ ನಾಯಕ ಚೊಕ್ಕೇಗೌಡ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ರಾಜೀವ್ ಗೌಡ ಅವರ ಆದೇಶದಂತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ಅತಿ ಕಡಿಮೆ ಅವಧಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದ್ದು ಇಷ್ಟೊಂದು ಸಂಖ್ಯೆಯಲ್ಲಿ ನಾಯಕರು ಹಾಗೂ ಡೆಲಿಗೇಟ್ಸ್ ಭಾಗವಹಿಸಿರುವುದು ಪಕ್ಷದ ಶಕ್ತಿ ಮತ್ತು ಒಗ್ಗಟ್ಟನ್ನು ತೋರಿಸುತ್ತದೆ ಅಂತ ಹೇಳಿದರು. ಪ್ರತಿಯೊಂದು ಉತ್ಪಾದಕರ ಸಂಘಕ್ಕೂ ಡೆಲಿಗೇಟ್ ಫಾರ್ಮ್ ನೀಡುವ ವಿಚಾರದಲ್ಲಿ ಯೋಚಿಸಿ ತೀರ್ಮಾನ ಕೈಗೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಎಂಬುದು ರಾಜೀವ್ ಗೌಡ ಅವರ ಮನವಿ ಅಂತ ತಿಳಿಸಿದ್ರು. ಇಂದು ಬೆಳಿಗ್ಗೆ ರಾಜೀವ್ ಗೌಡ ಅವರನ್ನ ಭೇಟಿ ಮಾಡಿರೋದಾಗಿ ಹೇಳಿದ ಅವರು 2019ರಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷವನ್ನೇ ಉಸಿರಾಗಿಸಿಕೊಂಡು ಬೆಳಿಗ್ಗೆ ಎದ್ರೆ ಜನಸೇವೆ, ಸಂಜೆ ಆದ್ರೂ ಜನಸೇವೆ ಎನ್ನುವ ರೀತಿಯಲ್ಲಿ ದುಡಿದ ಯುವ ನಾಯಕ ಅಂತ ಭಾವುಕರಾಗಿ ಸ್ಮರಿಸಿದ್ರು. ಪ್ರಸ್ತುತ ಅವರು ಕೆಲ ಕಾರಣಾಂತರಗಳಿಂದ ಸಂಕಷ್ಟದಲ್ಲಿದ್ರು. ಇದು ಶಾಶ್ವತ ಅಲ್ಲ, ಕತ್ತಲೆಯ ನಂತರ ಬೆಳಕು ಖಂಡಿತ ಬರುತ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಗೌಡ್ರು ಶೀಘ್ರದಲ್ಲೇ ಮತ್ತೆ ಮುಂದೆ ಬಂದು ನಿಮ್ಮೆಲ್ಲರ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಇಂದು ಹೆಚ್ಚು ಮಾತನಾಡುವ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಡೆಲಿಗೇಟ್ಸ್ ಹಾಗೂ ಮುಖಂಡರಿಗೆ ಕೈ ಮುಗಿದು ಪ್ರಾರ್ಥಿಸಿದ್ರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಶ್ರೀನಿವಾಸ ರಾಮಯ್ಯ ಹಾಗೂ ಚೊಕ್ಕೇಗೌಡ ಅವರಿಗೆ ಚುಕ್ಕೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಆಶೀರ್ವಾದ ಕೋರಿದ್ರು. ಕಡಿಮೆ ಅವಧಿಯಲ್ಲಿ ಸಭೆಗೆ ಆಗಮಿಸಿ ಬೆಂಬಲ ಸೂಚಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ ಅವರು ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದ ಆರ್ ಶ್ರೀನಿವಾಸ ರಾಮಯ್ಯ, ಚೊಕ್ಕೇಗೌಡ ಮಾತನಾಡಿ ಮತಯಾಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಲ್ಫಿನ್ ನಾಗರಾಜ್, ಗುಡಿಯಪ್ಪ, ನಿರಂಜನ್, ಬೆಳ್ಳೂಟಿ ವೆಂಕಟೇಶ್, ರಾಯಪನಹಳ್ಳಿ ಅಶ್ವಥ್ ರೆಡ್ಡಿ, ಡಿಪಿ ನಾಗರಾಜ್, ನಾರಾಯಣ ಸ್ವಾಮಿ ಸೇರಿದಂತೆ ಡೆಲಿಗೇಟ್ಸ್ ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಜಂಗಮಕೋಟೆ ಭಾಗದಿಂದ ನಮ್ಮ ಹಿರಿಯ ಕಾಂಗ್ರೆಸ್ ಮುತ್ಸದಿ ಅಂತಲೇ ಹೇಳ್ಬೋದು ಬಿ ರಾಮಯ್ಯನವರ ಸುಪುತ್ರರಾಗಿ ಶ್ರೀನಿವಾಸ ರಾಮಯ್ಯನವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಶಿಡ್ಲಘಟ್ಟ ಭಾಗಕ್ಕೆ ಕಾಂಗ್ರೆಸ್ ಅಂದ್ರೆ ತನ್ನ ಉಸಿರಾಗಿಸಿಕೊಂಡಿರುವಂತ ಶ್ರೀಯುತ ಚೊಕ್ಕೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ರಾಜೀವ್ ಗೌಡರ ಆದೇಶದಂತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಾವು ಈ ಸಭೆಯನ್ನು ತುಂಬಾ ಕಮ್ಮಿ ಅವಧಿಯಲ್ಲಿ ಕರೆದಿದ್ದೀವಿ. ಆದರೂ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರ. ಇಲ್ಲಿ ಹಲವಾರು ನಾಯಕರುಗಳಿದ್ದೀರ. ಯಾಕಂದ್ರೆ ಪ್ರತಿ ಒಂದು ಹಾಲು ಉತ್ಪಾದಕರ ಸಂಘವನ್ನ ಮಾಡ್ಬೇಕಂದ್ರೆ, ಒಂದು ಡೆಲಿಗೇಟ್ ಫಾರ್ಮ್ ಕೊಡ್ಬೇಕಂದ್ರೆ ಊರವರೆಲ್ಲ ಕೂತು ಹಲವಾರು ನಾಯಕರುಗಳು, ನೀವು ಡೆಲಿಗೇಟ್ಸ್ಗಳು ಕೂತ್ಕೊಂಡು ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ವೋಟ್ ಹಾಕಿಸಬೇಕು ಅನ್ನೋದು ರಾಜೀವ್ ಗೌಡರ ಮನವಿ. ಇವತ್ತು ಬೆಳಗ್ಗೆ ನಾನು ಅವನ್ನ ಭೇಟಿ ಮಾಡಲು ಹೋಗಿದ್ದೆ. ಆತ ನಾನು ಕಂಡಂಗೆ 2019ರಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ ಅನ್ನ ಉಸಿರಾಗಿಸ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಜನಸೇವೆ, ಸಂಜೆ ಆದ್ರೆ ಜನಸೇವೆ ಅಂತ ಮಾಡ್ತಾ ಇರುವಂತ ಯುವ ನಾಯಕ. ಈ ದಿನ ಕಾರಣಾಂತರಗಳೆಲ್ಲ ಅವ್ರಿಗೆ ಪರಿಸ್ಥಿತಿ ಬಂದಿದೆ. ಬಟ್ ಇದು ಶಾಶ್ವತ ಅಲ್ಲ. ಕತ್ತಲುಗಳು ಬೆಳೆದು ಬಂದೇ ಬರುತ್ತೆ. ಇದೆಲ್ಲರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆ ನಿಂತ್ಕೊತಾರೆ ಒಂದಿನ. ಆದ್ರೆ ನಾನಿವಾಗ ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತ ಶ್ರೀಯುತ ಶ್ರೀನಿವಾಸ ರಾಮಯ್ಯ ಅವರಿಗೆ ಮತ್ತೆ ಚುಕ್ಕೇಗೌಡರಿಗೆ ಮತ ಕೊಟ್ಟು ಅವರನ್ನು ಜಯಶೀಲರನ್ನಾಗ್ತಾ ಹೋಗಿ ಪ್ರಥಮ ಚುನಾವಣೆ ಇದೆ. ಆ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿದೆ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಒಂದು 9ರ ಅಭ್ಯರ್ಥಿಯನ್ನ ನಿರ್ಧಾರ ಮಾಡಬೇಕು ಅನ್ನೋ ಒಂದು ಪ್ರೋಸೆಸ್ ಅನ್ನ ಸುಮಾರು ಒಂದು 20-25 ದಿವಸದಿಂದ ಮಾಡ್ತಾ ಬಂದಿದ್ವಿ. ಅದೇ ದುರದೃಷ್ಟ ಮೊನ್ನೆ ಒಂದು ವಾರಕ್ಕಿಂತ ರಾಜೀವ್ ಗೌಡರು ಘಟನೆ ನಡೆದಾಗಿದ್ದ ನಮ್ಮ ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಅಧ್ಯಕ್ಷರು ಭಾಗವಹಿಸಲಿಕ್ಕಾಗಿಲ್ಲ. ಅವರು ಇವತ್ತು ಗಟ್ಟಿಯಲ್ಲಿ ಬರೋಕ್ಕಾಗಿಲ್ಲ. ಆದರೂ ಎಲ್ಲ ಒಮ್ಮತವಾಗಿ ನನ್ನ ಜಂಗಮಕೋಟೆ ಕ್ಷೇತ್ರಕ್ಕೆ ಮತ್ತೆ ಚೊಕ್ಕೇಗೌಡರನ್ನ ಶಿಡ್ಲಘಟ್ಟ ಕ್ಷೇತ್ರಕ್ಕೆ
ಅಭ್ಯರ್ಥಿಗಳ, ಯಾಕೆಂದರೆ ಅಲ್ಲಿ ಅರ್ಜಿ ಹಾಕುವಂಥ ಸಮಯ ಬಂದಿತ್ತು, ಅವರು ಟೆನ್ಷನಲ್ಲಿ ಇದ್ದಿದ್ದ ಅದನ್ನು ಅವರು ತಿಳಿಸಿ ನಮ್ಮಿಬ್ಬರು ಅಭ್ಯರ್ಥಿಗಳ 9 ಅಭ್ಯರ್ಥಿಗಳು ಅಂತ ನಾವು ಅರ್ಜಿ ಹಾಕಿದ್ವಿ. ಅದೇ ಇವತ್ತು ಅವರು ಎಲ್ಲ ಸೇರಿ ಮಾತಾಡಬೇಕು ಅನ್ನೋದ್ರಿಂದ ನಾವೆಲ್ಲ ಸೇರಿದ್ದೀವಿ. ನನ್ನ ಮನವಿ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ನಾನು ಮತ್ತು ಚಿಕ್ಕೇಗೌಡರು ಸ್ಪರ್ಧೆ ಚುನಾವಣೆಗಳು ನಿಮಗೆಲ್ಲ ಗೊತ್ತು. ಇವತ್ತಿನ ಚುನಾವಣೆಗಳು ಬಹುಶಃ 10 ವರ್ಷ ಹಿಂದೆ ಅಥವಾ 15 ವರ್ಷಕ್ಕಿಂತ ಉತ್ತರ ಚುನಾವಣೆ ಇರ್ತಾ ಇತ್ತು, ಅದರ ಪ್ಯಾಟರ್ನೇ ಬೇರೆ ಇರ್ತಾ ಇತ್ತು. ಇವತ್ತು ತುಂಬ ಕಷ್ಟದ ಪರಿಸ್ಥಿತಿ ಚುನಾವಣೆಯನ್ನು ಎದುರಿಸೋದು. ನಾವು ಒಗ್ಗಟ್ಟಾಗಿದ್ದು ಚುನಾವಣೆ ಮಾಡಿದ್ರೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾನಿವತ್ತು ವೇದಿಕೆ ಮುಖಾಂತರ ಬರೀ ಹಾಲು ಉತ್ಪಾದಕರ ಸಂಘಗಳ ಪ್ರತಿನಿಧಿಗಳಲ್ಲ, ಎಲ್ಲ ಸಮಸ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮನವಿ ಮಾಡೋದಂದ್ರೆ ನಾವು ಬೇರೆ ಸಂದರ್ಭದಲ್ಲಿ ಜೊತೆಗೆ ಭಗವಂತನ ಆಶೀರ್ವಾದ ಕೊಡಬೇಕು. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂಥ ಕೆಲಸ ನಾವು ಕೂಡ ಎಲ್ಲರನ್ನೂ ಕೇಳುವಂಥ ಕೆಲಸ ಮಾಡಿದ್ದೀವಿ ಅಭ್ಯರ್ಥಿಗಳಾಗಿ. ನಿಮ್ಮಲ್ಲಿ ನಾನು ಸವಿನಯ ಮನವಿ ಅಂದರೆ ದಯಮಾಡಿ 2-3 ದಿವಸ ನಮ್ಮ ಅಭ್ಯರ್ಥಿಗಳು ನಮ್ಮೇನು ಪ್ರತಿನಿಧಿಗಳು ಮತ ಮಾಡುವಂಥವರಿದ್ದಾರೆ ಅವರನ್ನು ನಮ್ಮ ಮುಖಂಡರು ಕೂಡ ಅವರು ಹೇಳಿ ನನ್ನ ಪರವಾಗಿ ಅಥವಾ ಚಿಕ್ಕೇಗೌಡರ ಪರವಾಗಿ ಮತ ಹಾಕಬೇಕು, ಜಯಂತಿ ಕಾರಣರಾಗಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆ ನಮ್ಮ ಪ್ರಮುಖ ಯುವ ಮುಖಂಡರು ಅವರು ಬ್ಲಾಕ್ ಕಾಂಗ್ರೆಸ್ ಅಕ್ಕನವರು, ನಾನು ಕೆಳ ಕಾರ್ಯಕ್ರಮ ಅವತ್ತು ವೇದಿಕೆ ಒಳ್ಳೆ ಭಾಷಣಕಾರನವಲ್ಲ, ಆದರೂ ಸಹ ನನ್ನನ್ನು ಕರ್ಕೊಂಡು ನಿಲ್ಲಿಸಿ ಕೂರಿಸಿ ನನ್ನ ಅಭ್ಯರ್ಥನೆ ಮಾಡಿದ್ದಾರೆ. ನನ್ನ ಚಿತ್ರಕಟ ಭಾಗಕ್ಕೆ ನನ್ನ ಅಭ್ಯರ್ಥಿ ಮಾಡಿದ್ದಾರೆ, ಎಂಬಟ ಭಾಗಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ. ಇವರಿಬ್ಬರಿಗೂ ನೀವು ನನಗೆ ಸಹಾಯ ಮಾಡಬೇಕು ನಮ್ಮ ಮತಬಾಂಧವರಲ್ಲಿ ನಾನು ಕೇಳ್ಕೊಳ್ತೇನೆ. ನಮ್ಮ ಹೆಸರಿನ ನೋಡಿದ್ದು 2 ಆಟೋ ಇದಕ್ಕೆ ಮತ ತೊಂದರೆ ಕೊಟ್ಟಿರುವಂಥದ್ದು ಇದೇನು ಯಾರು ಮನಸ್ಸು ನೋಡ್ಬೋದು. ಇವತ್ತು ಎಲೆಕ್ಷನ್ ಬಂದಿದೆ, ನಮ್ಮ ಪಾರ್ಟಿಯಿಂದ ಕರ್ತವ್ಯ ನಾವು ಮಾಡಬೇಕು ಅನ್ನೋದು ಸಿದ್ಧಾಂತ ನಮ್ಮದು ಮೊದಲಿಂದ. ಅದನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸದಸ್ಯರಾದಂಥ ನಮ್ಮ ನಾಯಕನವರು ಒಂದು ತೀರ್ಮಾನಕ್ಕೆ ಬಂದು ಇವತ್ತು ನಮ್ಮಿಂದ ನಮ್ಮ ಅಭ್ಯರ್ಥಿಗೆ ತೊಂದರೆ ಆಗಬಾರ್ದು, ಯಾವುದೇ ಕಾರಣಗಳು ನಾವು ಗೆಲ್ಲಿಸಲೇಬೇಕು ಅಂತ ಪಾಪ ಇಂಥ ಪರಿಸ್ಥಿತಿಗಳು ಈ ಒಂದು ಕಾಂಗ್ರೆಸ್ ಆಫೀಸಲ್ಲಿ ಡೆಲಿಗೇಟ್ಸ್ನ ಕರೆಸಿ ಒಂದು ಕಿವಿ ಮಾತು ಹೇಳಬೇಕು ಅಂತೇಳಿ ಇದನ್ನು ಮಾಡ್ತಾ ಇರೋದು ನನಗಂತೂ ತುಂಬ ಸಂತೋಷ. ಆದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ JDS ತುಂಬ ಪ್ರಭಾವವಾಗಿ ನಾವು ಗೆದ್ದೋಗ್ಬಿಟ್ಟಿದ್ದೀವಿ ಅಂತ ಮಾತನಾಡಬೇಕಾಗಿರುವಂಥ ಪರಿಸ್ಥಿತಿಯೊಳಗೆ ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲರೂ ಪ್ರಯತ್ನ ಮಾಡೋದು ತುಂಬ ಕಷ್ಟ ಇದೆ. ಅದನ್ನು ದಯವಿಟ್ಟು ಯಾರು ನಾವು ಈ ಬಣ್ಣ ಆ ಬಣ್ಣ ಅಂತ ನಮ್ಮಲ್ಲಿ ಗುರುಸ್ಕೊಳ್ತೀರ, ನಾವೆಲ್ಲ ಒಂದೇ ಬಣ್ಣ, ನಮ್ದು ಒಂದೇ ಪಾರ್ಟಿ ಅಂತೇಳಿ ಏನಾದರೂ ನಾವು ಗೆಲ್ಸ್ಕೊಂಡ್ರೆ ಮುಂದೆ ಬರೋದು. ನಾವು ಈಗ MLA ಚುನಾವಣೆಯಿಂದ 2 ವರ್ಷ ಬಂದಿದ್ದೆ, ಆವಾಗ ನಾವು ಏನು ಬೇಕಾದರೂ ಮಾಡ್ಕೊಳ್ಳೋಣ. ಈ ಸಣ್ಣ ಎಲೆಕ್ಷನ್ ನಾವೇ ಏನಾದರೂ ತೊಂದರೆ ಕೊಟ್ಟರೆ ಮುಂದೆ ಯಾರು ಎಲೆಕ್ಷನ್ಗೆ ಆಗಲ್ಲ. ಅದರಿಂದ ಇವತ್ತೊಂದು ಒಳ್ಳೆ ನಿರ್ಧಾರ ತಂದು ಈ ಒಂದು ಮೀಟಿಂಗ್ ಕರೆದು ಈ ಒಂದು ಒಳ್ಳೆ ಸಮಯದಿಂದ ಈ ಒಂದು ಅಭ್ಯರ್ಥಿಗಳನ್ನಿಬ್ಬರನ್ನು ಕರೆಸಿ ಇವರಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳೋದ್ರಿಂದ ಇದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನ ಒಂದು ಇದು ಈ ಒಂದು 2 ಮಾತನಾಡೋದಕ್ಕೆ ಕರೆಸಿ ನನ್ನನ್ನು ಮಾತನಾಡಿಸೋದಕ್ಕೆ ತುಂಬ ಧನ್ಯವಾದಗಳು.